ನೆಕ್ಸ್ಟ್ ನಾನು ಮೇಯ್ನ್ ಆಗಿ ನಾನು ಇದಕ್ಕೆ ಹೋಗಿ ಬರ್ತೀನಿ, ಯಾಕೆ ತಲೆದಂಡ ಅದು ಇದು ಅದೆಲ್ಲ ನೆಕ್ಸ್ಟ್. ಆದ್ರೆ ಇದು ಒಂದು ನಾವು ಅರ್ಥ ಮಾಡ್ಕೋಬೇಕು, ಫಸ್ಟ್ ಆಫ್ ಆಲ್ ಫಂಡಮೆಂಟಲ್ ಮಿಸ್ಟೇಕ್ ಇದು ಫ್ರಾಂಚೈಸಿ ಕ್ರಿಕೆಟ್. ಫ್ರಾಂಚೈಸಿ ಕ್ರಿಕೆಟ್ ಇದರಲ್ಲಿ RCB ಇಷ್ಟು ವೈಭವೀಕರಣ ಮಾಡುವಂತದ್ದು ಇರಲಿಲ್ಲ. ನಾನು ಒಂದು ಹೇಳ್ಬಿಡ್ತೀನಿ, ಇಲ್ಲಿ ಯಾರು ನೋಡ್ತಾ ಇರೋರು, ನಾನು RCB ಫ್ಯಾನ್, ಅದ್ರ ಬಗ್ಗೆ ನಾನು ಮಾತಾಡಲ್ಲ. RCB 18 ವರ್ಷದ ನಂತರ ಯಾವಾಗ ಕಪ್ಪನ್ನ ಗೆಲ್ತೋ ಎಮೋಷನ್ ಆದಂತ ನಾನು ಒಬ್ಬ, ಭಾವನಾತ್ಮಕವಾಗಿ ಅದ್ರ ಬಗ್ಗೆ ಸ್ಪಂದಿಸ್ತೋನು ನಾನು ಒಬ್ಬ. ಆಯ್ತಾ, RCB ಕಪ್ ಗೆತ್ತು, ವಿರಾಟ್ ಕೊಹ್ಲಿ 18 ವರ್ಷದ ಕನಸು ನೆನ್ಸಾಯ್ತು, ಅದೆಲ್ಲದೂ ಓಕೆ, ಸೆಕೆಂಡ್ ಬಿಟ್ಬಿಡಿ. ಇಲ್ಲಿ ರಾಜ್ಯ ಸರ್ಕಾರ ಈ ಏನ್ ಎಮೋಷನ್ ಇತ್ತಲ್ಲ, ಈ ಎಮೋಷನ್ ನ ಕ್ಯಾರಿ ಫಾರ್ವರ್ಡ್ ಮಾಡಕ್ ಹೋಯ್ತು, ಅದ್ರದ್ದು ಮೈಲೇಜ್ ಅನ್ನು ತಗೊಳಕ್ ಹೋಯ್ತು ರಾಜ್ಯ ಸರ್ಕಾರ. ಆ ಮೈಲೇಜ್ ಅನ್ನ ತಗೊಳ್ಳುವಂತ ಆತುರದಲ್ಲಿ ಮುಂದೆ ಆಗಬಹುದಾದಂತ ಅನಾಹುತಗಳು. ನಾನು ನಿಜವಾಗ್ಲೂ ಒಂದು ಹೇಳ್ತೀನಿ, ನಾನು ಸಿಕ್ಸ್ ಸೆನ್ಸ್ ಅನ್ನೋದು, ನಂಗೆ ಯಾರೋ ಒಬ್ರು ಫೋನ್ ಮಾಡಿದ್ರು, ಸನತ್ ಟಿಕೆಟ್ ಅನ್ನ ಸಿಗುತ್ತಾ ಹೋಗ್ಲಿಕ್ಕೆ, ಟಿಕೆಟ್ ಅಂತ ಏನೋ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ಬೇಡಪ್ಪ ಮನೇಲಿರು. ನಾನು ಇದನ್ನೇ ಹೇಳಿರೋದು, ಬೇಡಪ್ಪ, ಏನೋ ನಂಗೆ ಯಾಕೋ ಸಿಕ್ಸ್ ಸೆನ್ಸ್ ಹೊಡಿತಾ ಇದೆ, ಏನೋ ಅನಾಹುತ ಆಗ್ಬೋದು. ಯಾಕೆಂದ್ರೆ ಆ ಜಾಗ ನನಗೆ ಗೊತ್ತಿದೆ. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕೆಲವೊಂದ್ಸತಿ ನಾವು ಡಿಬೇಟ್ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ RCB ಮ್ಯಾಚ್ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ನಾನು ಆ ಜಾಗವನ್ನು ನೋಡಿದ್ದೀನಿ, ಎಷ್ಟು ಹೊತ್ತು ನಾನು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಅದ್ರ ಅನುಭವ ಇದೆ. ಆ ರೋಡ್ಗಳೆಲ್ಲ ಹೇಗಿದಾವೆ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೋಸ್ಕರ ನಾನು ಹೇಳಿದೆ ಈ ರೀತಿ ಬೇಡಪ್ಪ ಅಂತ. ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ, ನೋಡಿ, ನೀವು ನಮ್ಮ ರಾಜ್ಯದಿಂದ ನಾವೇನು ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಂತ ಹೇಳಿ ನಾವು ಇಲ್ಲಿಂದ ಕಳಿಸ್ಕೊಟ್ಟಿದೀವಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀಯುತ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರು, ಸಾಂತ್ವನಕ್ಕಾದ್ರೂ ಒಂದು ಮಾತನ್ನ, ಒಂದು ಕರ್ನಾಟಕದ ಜನರ ಬಗ್ಗೆ ಒಂದು ಸಾಂತ್ವನಕ್ಕೆ, ಈ 11 ಜನ ಸಾವಾಗಿದೆ, ಸಾಂತ್ವನಕ್ಕಾದ್ರೂ ಒಂದು ಟ್ವೀಟ್ ಮಾಡಿದ್ರ ಸರ್? ನೋಡಿ ಸರ್, ತೆಗೆದು ನೋಡಿ, ಅವರೆಲ್ಲರೂ ಒಂದು ಟ್ವೀಟ್ ಮಾಡಿದಾರ, ನಾನು ತೆಗೆದು ನೋಡಿದ್ದೀನಿ. ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಇದ್ದಾಗ ಭಿಕ್ಷೆ ಬಂದ್ ಮಾಡ್ತಿರಲ್ಲ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಪ್ರಿಯಾಂಕಾ ಗಾಂಧಿ ಇಡೀ ಫ್ಯಾಮಿಲಿ ಬಂದ್ ಕೂರುತ್ತಲ್ಲ, ಬಂದ್ರೆ ಇಲ್ಲಿ 11 ಜನರ ಸಾವಾಗಿದೆ ಅಂತ ಸಂದರ್ಭದಲ್ಲಿ ವಿಜಯೋತ್ಸವಕ್ಕೆ. ಇನ್ನು ಸರ್ ನನಗೆ ಬೇಜಾರಾಗ್ತಾ ಇರೋದು ಇದಲ್ಲ, ಆ ಜನಗಳು ಮರ ಹತ್ತಿದ್ದಾರೆ. ಇನ್ನೊಂದು, ಆ ಜನಗಳು ವಿಧಾನಸೌಧ ಎದುರುಗಡೆ ಆ ಬ್ಯಾರಿಕೇಡ್ ನ ಮುಗ್ದಿದ್ದಾರೆ. ಯಾಕೆ ಅವರೆಲ್ಲ ಅಷ್ಟೆಲ್ಲ ಆಕ್ರೋಶಗೊಂಡ್ರು ಗೊತ್ತಾ ನಿಮ್ಗೆ? ವಿಚಾರ ಏನ್ ಗೊತ್ತಾ? ಆ ರಾಹುಲ್ ಗಾಂಧಿ ಬಾಲಿಶ ಹೇಳಿಕೆ ಕೊಡ್ತಾರೆ, LOP ಆಗಿರ್ತಕ್ಕಂಥವ್ರು ಬಾಲಿಶ ಹೇಳಿಕೆನ ಕೊಡ್ತಾರೆ. ಏನ್ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ ಸರ್ ಅವರು? ಇದರಲ್ಲಿ ಅದು ಮಹಾಕುಂಭದಲ್ಲಿ ಇದಾದವಾಗ, ಸ್ಟ್ಯಾಂಪೇಡ್ ಆದವಾಗ ಏನ್ ಕೊಟ್ಟಿದ್ದಾರೆ ಗೊತ್ತಾ? VVIP ಸಂಸ್ಕೃತಿ ಅಂತ ಈ ರೀತಿಯ ಪರಿಸ್ಥಿತಿ ಉದ್ಭವಿಸಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲೇನ್ ನಡೆದಿರೋದು ಹೇಳಿ? ಸಿದ್ದರಾಮಯ್ಯ ಅವರ ಮೊಮ್ಮಗ ಹೇಗೆ ಬಂದ್ರು ಸರ್ಕಾರದ ಅಧಿಕೃತ ಕಾರ್ಯಕ್ರಮದಲ್ಲಿ? ಹೇಗೆ ಬಂದ್ರು? ಸೌಮ್ಯ ರೆಡ್ಡಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೇಗೆ ಬಂದ್ರು? ಇವರು ಜಿಯಾದ್ ಖಾನ್ ಹೇಗೆ ಬಂದ್ರು? ಯಾರ ಮಗ ಅವರು? ಅವ್ರನ್ನ ಯಾಕೆ ಒಳಗಡೆ ಬಿಟ್ರು? ಅವರಿಗೆ ಸೆಲ್ಫಿ ಸಿಗುತ್ತೆ. ನಮ್ಮ ಬಡವರ ಮಕ್ಕಳಿಗೆ ಸಾವಿನ ಭಾಗ್ಯ, ಇವರಿಗೆ ಸೆಲ್ಫಿ ಭಾಗ್ಯ. ಇದು ರಾಜ್ಯ ಸರ್ಕಾರದ ಧೋರಣೆ. ಎಲ್ಲಿದೆ ನಿಮ್ದ ರಾಜ್ಯ ಸರ್ಕಾರ? ಬೇಜವಾಬ್ದಾರಿ ತರತಾನೆ. ಅವರಿಗೆ ವಿಧಾನಸೌಧದಲ್ಲಿ ಪ್ರೋಗ್ರಾಮ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಸುಳಿವು ಸಿಕ್ಕಿದೆ, ಲಕ್ಷಾಂತರ ಜನರು ಹರಿದು ಬಂದಿದ್ದಾರೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಏನ್ ಕೇಳಿದೆ ಗೊತ್ತಾ ಅವರಿಗೆ? ಹೈಕೋರ್ಟ್ ಏನ್ ಕೇಳಿದೆ ಗೊತ್ತಾ ಇವರಿಗೆ? ನೀವು ಎರಡೆರಡು ಕಡೆ ಪ್ರೋಗ್ರಾಮ್ ಮಾಡಕ್ಕೆ ಯಾರು ಪರ್ಮಿಷನ್ ಕೊಟ್ರು? ಯಾಕೆ ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು? ನೆಕ್ಸ್ಟ್, ಸರ್ಕಾರದಿಂದ ಸ್ಟೇಡಿಯಂ ಬಳಿ ಏನ್ ಕ್ರಮ ಕೈಗೊಳ್ಳಲಾಗಿತ್ತು? ಮೂರನೇದು, ಜನರ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮ ವಹಿಸಿದ್ರಿ? ಆಟಗಾರರು ಯಾವ ದೇಶಕ್ಕಾಗಿ ಆಡಿದ್ರು ಅಂತ ಅವರಿಗೆ ಸನ್ಮಾನ ಮಾಡಿದ್ರಿ. ಇದು 3 ಕೋರ್ಟ್ ಕೇಳಿರ್ತಕ್ಕಂಥದ್ದು. ವಿರಾಟ್ ಕೊಹ್ಲಿಯ ಹೆಸರಲ್ಲಿ ಇವರು ಇದು ಮಾಡಿದ್ರು, ಇವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ಸೆಲ್ಫಿ ತೆಗೆಸ್ಕೊಳ್ಳೋಕೋಸ್ಕರ, ಇವ್ರ ಮಕ್ಕಳಿಗೋಸ್ಕರ ಇದು ಮಾಡಿದ್ರು ಪ್ರೋಗ್ರಾಮ್ ಅನ್ನ. ಇಷ್ಟು ಜನರನ್ನ 11 ಜನರ ಸಾವಿಗೆ ಯಾರು ನ್ಯಾಯ ಕೊಡ್ತಾರೆ? ಫಸ್ಟ್ ಏನ್ ಹೇಳಿದ್ರು? ನಾವು ಆಯೋಜನೆ ಮಾಡಿಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದ್ರು. ಹಂಗಾದ್ರೆ ನಿಮ್ಮ ಅಧಿಕಾರಿಗಳನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಹೇಳಿ? ಈಗ ನಿಮ್ಮ ಅಧಿಕಾರಿಗಳು ತಪ್ಪಿದಸ್ತರು ಅಂತ ನಿಮ್ಗೆ ಗೊತ್ತಾಗಿದ್ದಕ್ಕೆ ಸಸ್ಪೆಂಡ್ ಮಾಡಿರ್ಬೇಕು. ಇಲ್ಲ, ದಕ್ಷ ಅಧಿಕಾರಿಗಳ ಮೇಲೆ ನಿಮ್ಮ ಧೋರಣೆ ಏನು? IPS ಅಧಿಕಾರಿ ಸರ್ ಅವರು, ಅವ್ರ ಜವಾಬ್ದಾರಿ ಇಲ್ಲದೆ ಅಲ್ಲಿ ಬಂದು ಆ ಸೀಟಲ್ಲಿ ಕೂತಿಲ್ಲ. ಆ ಸೀಟಿಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಗೊತ್ತಿದೆ. ಇವ್ರೇನಾದ್ರು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ? ಇವ್ರು ಅವ್ರನ್ನ ಸಸ್ಪೆಂಡ್ ಮಾಡ್ಕೊಂಡು ಕೂತಿದಾರಲ್ಲ, ಇದು ರಾಜ್ಯ ಸರ್ಕಾರ. ಇದು ನೋಡಿ, ಒಂದು ಸಾಮಾನ್ಯ ಜನರ ಜೀವನಕ್ಕೆ ಬೆಲೆ ಇಲ್ಲ. ಆ ಮಕ್ಕಳು ಅವ್ರ ತಂದೆ ಅಳುವಂತದ್ದು ನೋಡ್ಬೇಕಾಗಿತ್ರಿ, ಟಿವಿಲೆಲ್ಲ ತೋರಿಸ್ತಾ ಇದ್ರು. ಆ ಸಿದ್ದರಾಮಯ್ಯ ಮೊಮ್ಮಗನ್ ಕರ್ಕೊಂಡ್ಬಂದು ಕೂರ್ಸ್ಕೊಂತೀರಾ ನೀವು? ಅಂತವ್ರದ್ದು ಇದು ನಿಮ್ಗೆ ಅರ್ಥ ಆಗೋದಿಲ್ಲ, ನೋವು ಅರ್ಥ ಆಗೋದಿಲ್ಲ.